ಎಸ್ ಪ್ರಶಾಂತ್ ಸಂಪರ್ಗಿ ಈಗ ಸಂಪರ್ಕಕ್ಕೆ ಬಂದಿದ್ದಾರೆ. ಪ್ರಶಾಂತ್ ಸಂಪರ್ಗಿ ಅವರೇ ನಮಸ್ಕಾರ. ನಮಸ್ಕಾರ. ಪ್ರಶಾಂತ್ ಸಂಪರ್ಗಿ ಅವರೇ, ಅಲ್ಲಲ್ಲ ಒಂದ್ ನಿಮಿಷ. ಈಗ ಮುಂಬೈ ಅಟ್ಯಾಕ್ ಆಯ್ತು, 166 ಜನರನ್ನ ಟಾರ್ಗೆಟ್ ಮಾಡಿದ್ರು. ಪುಲ್ವಾಮಾ ದಾಳಿ ಆಯ್ತು, 40 ಜನ ಯೋಧರನ್ನ ಇಲ್ಲಿ ಹತ್ಯೆ ಮಾಡಿದ್ರು. ಅದಾದ ಮೇಲೆ ಈಗ ಸದ್ಯಕ್ಕೆ ಸಾಕಷ್ಟು ಇಲ್ಲಿ ಬಹಳ ಅನುಮಾನಗಳು ವ್ಯಕ್ತವಾಗ್ತಾ ಇರೋದಂದ್ರೆ ಮುಸ್ಲಿಮೇತರನ್ನೇ ಬಹಳ ಟಾರ್ಗೆಟ್ ಮಾಡಿ ಇಲ್ಲಿ ಕೊಂದು ಹಾಕಿದ್ದಾರೆ, ಮಹಿಳೆಯರನ್ನ ಮಕ್ಕಳನ್ನ ಬಿಟ್ಟು. ಏನು ಉದ್ದೇಶ ಇರ್ಬೋದು ಪ್ರಶಾಂತ್ ಸಂಪರ್ಗಿ ಅವರೇ? ನೋಡಿ, ನಾವು ಪಾಠ ಕಲಿತಾ ಇಲ್ಲ. 1947 ದೇಶ ವಿಭಜನೆ ಆದಾಗ್ಲೂ ಬಂದಿದ್ದು ಹೆಣಗಳೇ, ಹಿಂದೂ ಹೆಣಗಳೇ ಬಂದಿದ್ದು ಟ್ರೈನ್ ಅಲ್ಲಿ. ಹೌದು ಹೌದು. 91ರಲ್ಲಿ 5 ಲಕ್ಷ ಹಿಂದೂಗಳನ್ನ ನರಮೇಧ ಮಾಡಿದ ಕಾಶ್ಮೀರಿನ ಪಾಠ ನಾವು ಕಲ್ತಿಲ್ಲ. ಹೌದು ಹೌದು. ಬಾಂಗ್ಲಾದೇಶಲ್ಲಿ ಆಗಿರ್ತಕ್ಕಂಥ ಹಿಂದೂಗಳ ನರಮೇಧವನ್ನ ಪಾಠ ಕಲ್ತಿಲ್ಲ. ನಿನ್ನೆ ಮೊನ್ನೆ ಆದ ವೆಸ್ಟ್ ಬೆಂಗಾಲಿನ ಮುರ್ಷಿದಾಬಾದಿನ ಪಾಠ ಕಲ್ತಿಲ್ಲ. ಈ ಪಾಠವನ್ನು ಯಾರು ಹೇಳ್ಕೊಡ್ತಾ ಇದಾರೆ ನಮ್ಗೆ? ಕಾಂಗ್ರೆಸ್ ಸೆಕ್ಯುಲರ್ ಆಗಿರಿ ಅಂತ ಹೇಳ್ಕೊಡ್ತಾ ಇದಾರೆ ನಮ್ಗೆ. ತಮ್ಮ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೋಸ್ಕರ ಕಾಂಗ್ರೆಸ್ ಅವರು ಸೆಕ್ಯುಲರ್ ಆಗಿರಿ, ಪೀಸ್ ಲವಿಂಗ್ ಪೀಪಲ್, ನಮ್ಮ ಬ್ರದರ್ಸ್ ಅಂತ ಹೇಳ್ಕೊಡ್ತಾ ಇದಾರಲ್ಲ, ನಮ್ಮನ್ನ ಹಿಂದೂಗಳನ್ನ ಹಿಜ್ಡಾ ಮಾಡ್ತಾ ಇದ್ದಾರೆ, ಹಿಂದೂಗಳನ್ನ ನಪುಂಸಕರಾಗಿ ಮಾಡ್ತಾ ಇದ್ದಾರೆ. ಎಲ್ಲಿವರೆಗೂ ಹಿಂದೂ ತನ್ನ ಧರ್ಮವನ್ನ ತನ್ನ ಅಸ್ತಿತ್ವಕ್ಕಾಗಿ ಯುದ್ಧ ಮಾಡಲ್ವೋ, ವೆಪನ್ ತಗೊಳೋದಿಲ್ವೋ? ಮಹಾಭಾರತದಲ್ಲಿ ಭಗವದ್ಗೀತಾದಲ್ಲಿ ಉಲ್ಲೇಖ ಇದೆ, ಧರ್ಮಕ್ಕೋಸ್ಕರ, ಧರ್ಮ ರಕ್ಷಣೆಗೋಸ್ಕರ ನೀವು ವೆಪನ್ಸ್ ತಗೊಂಡ್ರೆ ಏನು, ಆಯುಧ ತಗೊಂಡ್ರೆ ಏನ್ ತಪ್ಪಿಲ್ಲ ಅಂತಿದೆ. ಎಲ್ಲಿವರೆಗೂ ನಮ್ಮನ್ನ ನಾವು ಸಂರಕ್ಷಣೆ ಮಾಡೋದಿಲ್ವೋ, ಕೇವಲ ಲಿಬ್ರಲ್ ಆಗಿ ಪ್ರಕಾಶ್ ರಾಜ್ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ಕೇವಲ ಬ್ರದರ್ಸ್ ಅಂತ ಹೇಳ್ತಾ ಇದ್ದಾರೆ. 70 ವರ್ಷ ಬೇಕಾ ನಿಮ್ಗೆ? ಲಂಡನ್ ಅಲ್ಲಿ ಆಗಿದ್ ಗೊತ್ತಿಲ್ವಾ? ಅಥವಾ ಅಫ್ಘಾನಿಸ್ತಾನ್ ಅಲ್ಲಿ ಆಗಿದ್ ಗೊತ್ತಿಲ್ವಾ? ಪಾಕಿಸ್ತಾನ ಆಗಿದ್ ಗೊತ್ತಿಲ್ವಾ? ಇನ್ನ ಪಾಠ ಕಲಿಬೇಕಾ ನಾವು? ಈಗ ಪಶ್ಚಿಮ ಬಂಗಾಳದಲ್ಲೂ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ವಕ್ಫ್ ವಿಚಾರದಲ್ಲಿ. ನೋಡಿ, ಕಾರಣ ಬೇಕು ಅಷ್ಟೇ. ವಫ್ತು ಒಂದು ಕಾರಣ ಅಷ್ಟೇ. ನಾಳೆ ಇನ್ನೊಂದೇನೋ ಬರುತ್ತೆ, ಅದಕ್ಕೊಂದು ಕಾರಣ ಹುಡುಕ್ತಾರೆ. ಹಿಜಾಬ್ಗೂ ಗಲಾಟೆ ಮಾಡಿದ್ರು, ಲೌಡ್ ಸ್ಪೀಕರ್ ಗಲಾಟೆ ಮಾಡಿದ್ರು, 370ಗೂ ಗಲಾಟೆ ಮಾಡಿದ್ರು, ಮುಂದೆ ಯೂನಿಫಾರ್ಮ್ ಸಿವಿಲ್ ಗಲಾಟೆ ಆಗತ್ತೆ. CAA ಅಂತ ಹೇಳಿ ಏನು ಇಲ್ಲ, ಗುಮ್ಮ ಅಂತ ಹೇಳಿದ್ರು. ಸಿಟಿಸನ್ಶಿಪ್ ಬಗ್ಗೆ ಒಂದು ಕಾರಣ ಬೇಕು. ಇಷ್ಟೆಲ್ಲ ಕಲ್ತಿರೋದೇನೋ ನಾವು 70 ವರ್ಷದಲ್ಲಿ. ಪ್ರತಿ ಸಲ ಹಿಂದೂಗಳು ಸತ್ತಾಗ ಅದನ್ನ ಕೊಂದಿರೋರು ಮುಸ್ಲಿಮ್ಸು, ಮುಸ್ಲಿಂ ಟೆರರಿಸ್ಟು ಅನ್ನೋದನ್ನ ನಾವು 70 ವರ್ಷದ ಇತಿಹಾಸದಲ್ಲಿ ಕಲ್ತ್ಕೊಳ್ಬೇಕು. ಪ್ರಶಾಂತ್ ಸಂಪರ್ಗಿ ಅವರೇ, ಇಲ್ಲಿ ಬಹಳ ಇನ್ನೊಂದು ವಿಚಾರವನ್ನ ಮಾತಾಡ್ಲೇಬೇಕು. ನಮ್ಮ ಭಾರತದಿಂದ ಸೃಷ್ಟಿಯಾಗಿತ್ತು ಪಾಕಿಸ್ತಾನ, ವಿಷ ಕಕ್ತಾ ಇದ್ದಾರೆ. ನಮ್ಮ ಭಾರತದಿಂದ ಸೃಷ್ಟಿಯಾಯ್ತು ಬಾಂಗ್ಲಾದೇಶ, ಅವರು ವಿಷ ಕಕ್ತಾ ಇದ್ದಾರೆ. ಅಲ್ಲೂ ಕೂಡ ಹಿಂದೂಗಳಿಗೆ ಟಾರ್ಚರ್ ಕೊಡ್ತಾ ಇದ್ದಾರೆ. ಅಂದ್ರೆ ಎಲ್ಲಿಗೆ ತೆಗೆದುಕೊಂಡು ಹೋಗಬೇಕು ಅನ್ನುವಂತಹ ಉದ್ದೇಶ ಇಟ್ಕೊಂಡಿದ್ದಾರೆ ಪಾಕಿಸ್ತಾನದವರು, ಅವರಿಗೆ ಕುಮ್ಮಕ್ ಕೊಡುವಂತಹ ಚೈನಾದವರು. ನೋಡಿ, ಮರುಭೂಮಿಯಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಈ ಧರ್ಮ, ಒಂದೇ ಪುಸ್ತಕದಲ್ಲಿ ನಂಬಿರ್ತಕ್ಕಂಥ ಈ ಧರ್ಮ, ಅಲ್ಲಿ ಅನ್ಯ ಧರ್ಮದವರನ್ನ, ಮುಸ್ಲಿಮೇತರರನ್ನ, ಕಾಫಿರ್ಗಳನ್ನ ಕೊಲ್ಲಿ ಅಂತ ಹೇಳುವ ಪುಸ್ತಕದ ಸಂಪ್ರದಾಯ ಇದು. ಅಲ್ಲಿಂದ ಕಲ್ತಿರ್ತಕ್ಕಂಥವ್ರು ಅವರು ಮದ್ರಸದಲ್ಲಿ ಹೇಳ್ಕೊಡೋದು, ನಾವು ಕಾಫಿರ್ಗಳು, ನಾವು ರಾಕ್ಷಸರು, ಹಿಂದೂಗಳು ರಾಕ್ಷಸರು, ಹಿಂದೂಗಳು ಕಾಫಿರ್ಗಳು, ಅವರನ್ನ ಕೊಲ್ಲಬೇಕು ಅಂತ ಹೇಳಿ ಮದ್ರಸದಲ್ಲಿ ಪಾಠ ಮಾಡ್ತಾರೆ. ಆ ಮದ್ರಸಗಳಿಗೆ ಕಾಂಗ್ರೆಸ್ ಅನುದಾನ ಕೊಡುತ್ತೆ. ಆಗ ಆ ಮದ್ರಸದಿಂದ ಆಚೆ ಬರ್ತಾ ಇರೋದು ಇವತ್ತು ನೀವು ಕಸಬ್ ಅಂತ ವ್ಯಕ್ತಿಗಳನ್ನ ನೋಡ್ತಾ ಇದ್ದೀರಾ, ಹೇಡ್ಲಿ ಅಂತ ವ್ಯಕ್ತಿಗಳನ್ನ ನೋಡ್ತಾ ಇದ್ದೀರಾ. ಅನೇಕ ಟೆರರಿಸ್ಟ್ಗಳು ಬರ್ತಾ ಇರೋದು ಈ ಮದ್ರಸದಿಂದ ಓದಿರ್ತಕ್ಕಂಥವ್ರೆ. ಅಂದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಒಂದು ಮಾತಿದೆ ಪ್ರಶಾಂತ್ ಸಂಪರ್ಗಿ ಅವರಿಗೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ. ಮಕ್ಕಳು ಬೆಳೀತಾ ಇದ್ದಂತ ಸಂದರ್ಭದಲ್ಲಿ ಕೈಗೆ ಪೆನ್ ಕೊಡೋ ಬದಲು ಗನ್ ಕೊಡ್ತಾ ಇದ್ದಾರೆ ಕೆಲವೊಂದು ಕಂಟ್ರಿಗಳಲ್ಲಿ. ಈ ಪುಸ್ತಕವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರೆ, ವಿಶ್ಲೇಷಣೆ ಮಾಡಿರ್ತಕ್ಕಂತ ಮುಸಲ್ಮಾನರೇ ಹೇಳಿದ್ದಾರೆ, ಇಲ್ಲಿ ಈ ಪುಸ್ತಕದಲ್ಲಿ ಉಲ್ಲೇಖ ಇದೆ ಕಾಫಿರ್ಗಳ ಬಗ್ಗೆ ಅಂತ ಹೇಳಿ. ಇದನ್ನ ನಾವು ಎಷ್ಟು ದಿನ ಸಹಿಸ್ಕೋಬೇಕು? ಇಡೀ ವಿಶ್ವವೇ ಒಂದ್ ಕಡೆ ಆಗಿದೆ. ಈಗ ಮುಸ್ಲಿಂ ಜನಾಂಗ ಒಂದ್ ಕಡೆ ಆಗಿದೆ. ನೀವು ಜರ್ಮನಿಯಲ್ಲಿ ನೋಡಿ, ಅಮೆರಿಕದಲ್ಲಿ ನೋಡಿ, ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಆಗ್ತಕ್ಕಂತ ನರಮೇಧಗಳನ್ನ ನೋಡಿ, ಆಸ್ಟ್ರೇಲಿಯಾದಲ್ಲಿ ಆಗಿರ್ತಕ್ಕಂಥದ್ದು ನೋಡಿ, ಪೋಲ್ಯಾಂಡ್ ಅಲ್ಲಿ ನೋಡಿ. ಯಾಕೆ ಎಲ್ಲ ಜಾತಿ, ಬೌದ್ಧ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಜೂಯಿಶ್ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಎಲ್ಲರಿಗೂ ಒಂದೇ ವ್ಯಕ್ತಿ ವೈರಿ ಆಗ್ತಾನೆ ಅಂದ್ರೆ ಆ ಧರ್ಮದಲ್ಲಿ ಏನೋ ಲೋಪ ಇದೆ. ಮತ್ತೆ ಇಲ್ಲಿ ಇನ್ನೊಂದು ವಿಚಾರ ಪ್ರಸ್ತಾಪ ಮಾಡ್ಲೇಬೇಕು. ಒಂದ್ ಕಡೆ ನೀವು ಈ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಹೇಳ್ತಾ ಇದ್ರಿ, ಇಲ್ಲಿ ಸಾಕಷ್ಟು ಈ ಹಿಂದೂ ಪರ ಸಂಘಟನೆಯವರು ಆಗಾಗ ಒಂದು ವಾಟ್ಸಪ್ ಅಲ್ಲಿ ಮೆಸೇಜ್ ಬಿಡ್ತಾ ಇರ್ತಾರೆ, ನೀವು ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದಂತ ದೇವಸ್ಥಾನಗಳ ಹುಂಡಿಗೆ ಹಣ ಹಾಕಿದ್ರೆ ಅದು ನೇರವಾಗಿ ಭಯೋತ್ಪಾದನೆಗೆ ಹೋಗುತ್ತೆ ಅಂತ. ಒಪ್ಕೊಳ್ತೀರಾ ಸರ್ ಈ ಮಾತು? ನೋಡಿ, ಎಲ್ಲಿವರೆಗೂ ಹಿಂದೂ ಭಾರತೀಯ
ತನ್ನ ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ತಾನೆ. ಎಸ್, ಎಲ್ಲಿವರೆಗೂ ನಾವು ಎಂಡೋಮೆಂಟ್ಗೆ ದುಡ್ಡನ್ನ ಕಟ್ತೇವೆ, ಸಮಾಜದ ಹೆಸರಲ್ಲಿ ಓಲೈಕೆ ಮಾಡಿಕೊಂಡು ಅವರಿಗೆ ಒಂದು ಇನ್ಕಮ್ ಟ್ಯಾಕ್ಸ್ ಕಟ್ಟಲ್ಲ, GST ಕಟ್ಟಲ್ಲ, ದೇಶಕ್ಕೆ ಭಾರ ಆಗಿ ಅನೇಕ ಅಲ್ಲಾ ಕೊಟ್ಟಿರುವ ದೇಣಿಗೆ ಅಂತ ಹೇಳಿ 10-15 ಮಕ್ಕಳನ್ನ ಹುಟ್ಟಿಸಿ ಪಾಪ್ಯುಲೇಷನ್ ಗ್ರೋತ್ ಮಾಡಿ, ಪಾಪ್ಯುಲೇಷನ್ ಗ್ರೋತ್ ಇಂದ ಜಿಹಾದಿ ಮನಸ್ಥಿತಿಯನ್ನ ಏನ್ ಬೆಳೆಸ್ತಾ ಇದ್ದಾರೆ, ಅಲ್ಲಿವರೆಗೂ ನಮ್ಮ ದುಡ್ಡು ನಾವೇ ಸಾಕ್ತಾ ಇದೀವಿ, ನಮ್ಮ ವೈರಿಗಳನ್ನ ನಾವೇ ಸಾಕ್ತಾ ಇದೀವಿ. ಕರೆಕ್ಟ್ ಕರೆಕ್ಟ್. ಈ ವಿಷಯದಲ್ಲಿ ನಮಗೆ ಅನೇಕ ಬಾರಿ ಎಂಡೋಮೆಂಟ್ ಅನ್ನ ಹಿಂದೂ ದೇವಾಲಯಗಳನ್ನ ಹಿಂದೂಗಳನ್ನೇ ನಡೆಸಬೇಕು, ನಮ್ಮ ಕಲ್ಯಾಣಕ್ಕೋಸ್ಕರ ಇರಬೇಕು ಅನ್ನೋದನ್ನ, ಯಾಕೆ ಬೇರೆ ಕಲ್ಯಾಣಕ್ಕಿಲ್ಲ, ಯಾಕೆ ಜೈನ್ ಟ್ರಸ್ಟ್ ಬೋರ್ಡ್ ಇಲ್ಲ, ಯಾಕೆ ಹಿಂದೂ ಟ್ರಸ್ಟ್ ಬೋರ್ಡ್ ಇಲ್ಲ, ಕೇವಲ ಈ ಸ್ವತಂತ್ರ ಭಾರತದಲ್ಲಿ ಸೆಕ್ಯುಲರ್ ಅಂತ ಹೇಳುವ ಭಾರತದಲ್ಲಿ ಒಂದು ಧರ್ಮಕ್ಕೆ ಮಾತ್ರ ಯಾಕೆ ಅಷ್ಟೊಂದು ಸಬ್ಸಿಡಿಗಳು, ಅಷ್ಟೊಂದು ಬೆನಿಫಿಟ್ಸ್ಗಳಿದೆ? ಅಂದ್ರೆ ಸಂಪರ್ಕಿ ಅವರೇ, ನಾವು ಮೈನಾರಿಟಿ ಅಂತ ಹೇಳ್ಕೊಂಡು 15% ದಾಟ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೈನಾರಿಟಿ ಸ್ಟೇಟಸ್ ಅನ್ನ ಕೇವಲ ಒಂದಂಕಿ ಇರ್ತಕ್ಕಂಥ ಜಾತಿ ವರ್ಗವನ್ನ ಮೈನಾರಿಟಿ ಅಂತ ಮಾಡಿದ್ರು. 14-15% ಇರ್ತಕ್ಕಂಥ ಮೈನಾರಿಟಿ ಯಾಕೆ ಮಾಡ್ಬೇಕು? ಇವತ್ತಿನ ಸಿದ್ದರಾಮಯ್ಯ ಸರ್ಕಾರವೇ ಅವ್ರನ್ನ ಓಲೈಕೆ ಮಾಡಕ್ಕೆ ನೀವೇ ಜಾಸ್ತಿ ಅಂತ ಹೇಳಿ ನಮ್ಮ ಹಿಂದೂಗಳನ್ನ ಹೊಡೆದಾಕಿದ್ದಾರೆ. ಖಂಡಿತ ಖಂಡಿತ. ಅಂದ್ರೆ ಸಮಸ್ಯೆ ಎಲ್ಲಿ ಹುಟ್ಕೊಳ್ಳುತ್ತೆ ಅಲ್ಲಿ ಪರಿಹಾರನೂ ಇದ್ದೇ ಇರುತ್ತೆ, ಬಟ್ ಅದನ್ನ ಕಂಡುಕೊಳ್ಳೋ ದಾರಿ ಪರಿಹಾರ ಏನು ಇದೆ. ಕರ್ನಾಟಕ ಮಾಧ್ಯಮ ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ, ಹೇಗೆ ಉರಿಯಲ್ಲಿ ಗಲಾಟೆ ಆಯ್ತು, ಉರಿ ಸರ್ಜಿಕಲ್ ಸ್ಟ್ರೈಕ್ ಆಯ್ತು, ಪುಲ್ವಾಮಾಗೆ ಸರ್ಜಿಕಲ್ ಸ್ಟ್ರೈಕ್ ಆಯ್ತು, ಇದಕ್ಕೂ ಪೆಹಲ್ಗಾಮ್ಗುವೆ ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಭಾರತೀಯ ಸೇನೆಯನ್ನ ತಗೊಂಡು ಇದನ್ನ ಯಾರು ಮಾಡಿದ್ದಾರೆ ಅದಕ್ಕೆ ತಕ್ಕ ಉತ್ತರವನ್ನ ಮುಂದಿನ ದಿನಗಳಲ್ಲಿ ಕೊಡ್ತಾರೆ. ಇನ್ನೊಂದ್ ಕಡೆ ಪ್ರಶಾಂತ್ ಸಂಬರ್ಗಿ ಅವರೇ, ಮುಂಬೈ ದಾಳಿಯಲ್ಲಿ ಕಸಬ್ನನ್ನ ಜೀವಂತವಾಗಿ ಹಿಡಿತಾರೆ, ಕೋಟಿ ಕೋಟಿ ಖರ್ಚು ಮಾಡ್ತಾರೆ, ಅವನಿಗೋಸ್ಕರ ಏನು ಪ್ರಯೋಜನ ಆಗಲಿಲ್ಲ. ಈಗ ಮುಂಬೈ ದಾಳಿ ಮಾಡಿರೋ ಮಾಸ್ಟರ್ ಮೈಂಡ್ ರಾಣನನ್ನ ಕರ್ಕೊಂಡ್ ಬಂದಿದ್ದಾರೆ, ಅವನಿಗೆ ಇನ್ನು ಎಷ್ಟು ಖರ್ಚು ಮಾಡ್ತಾರೆ? ಇಂಥವ್ರನ್ನೆಲ್ಲ ಇಟ್ಕೋಬೇಕು ನಮ್ಮ ದೇಶದಲ್ಲಿ ಅಂತ ಮತ್ತೊಂದು ಪ್ರಶ್ನೆ. ಕಸಬು ಹಣೆಗೆ ಕುಂಕುಮ ಹಾಕೊಂಡು ಕೈಗೆ ಶಿವನ್ ದಾರ ಕಟ್ಕೊಂಡು ಬಂದಿದ್ದು. ಹೌದು, ಕಾಂಗ್ರೆಸ್ಸಿನ ಆಗಿನ ದಿಗ್ವಿಜಯ್ ಸಿಂಗ್ ಅವರು ಮತ್ತು ಸ್ಯಾಫ್ರನ್ ಟೆರರಿಸಂ ಅಂದರೆ ಕೇಸರಿ ಭಯೋತ್ಪಾದನೆ ಎನ್ನುವ ಪದವನ್ನ ಕಟ್ಟಿ ಇದು ಮಾಡಿರ್ತಕ್ಕಂಥ ಕೃತ್ಯವನ್ನ ಹಿಂದೂಗಳ ಮೇಲೆ ಹಾಕ್ಬೇಕು ಅಂತ ಹೊರಟಿದ್ರು. ಕಸಬ್ ಏನಾದ್ರೂ ಅವತ್ತು ಸಿಕ್ಕಿರ್ಲಿಲ್ಲ ಅಂದ್ರೆ ಇದು ಹಣೆಯ ಮೇಲೆ ನಮ್ಮನ್ನ ಕಟ್ಟಿ ನಮ್ಮನ್ನ ಹಿಂದೂಗಳನ್ನ ಭಯೋತ್ಪಾದಕರು ಅಂತ ಹೇಳಿ ಲೇಬಲ್ ಮಾಡಿದ್ರೆ ಮುಚ್ಚಾಕುವ ಷಡ್ಯಂತ್ರ ಕಾಂಗ್ರೆಸ್ ಸರ್ಕಾರ ಆಗಿನ UPA ಸರ್ಕಾರದಿತ್ತು. ಈಗಲೂ ಏನಾದ್ರೂ ನೀವು ಪುಲ್ವಾಮಾ ತೆಗೆದಾಗ ಎಲೆಕ್ಷನ್ ಬಂತು 2019 ಮೋದಿ ಗೆಲ್ಲಿಕ್ಕೆ ಪುಲ್ವಾಮಾ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಈಗ ನಿನ್ನೆ ಆಗಿರ್ತಕ್ಕಂಥ ಘಟನೆ, ಬೆಳಗಾಮಲ್ಲಿ ಆಗಿರ್ತಕ್ಕಂಥ ಘಟನೆ, ಕಾಶ್ಮೀರ್ ಟೂರಿಸ್ಟ್ ಅನ್ನ ಹೊಡೆದಿರ್ತಕ್ಕಂಥ ಘಟನೆಯನ್ನ ಗುಜರಾತ್ ಎಲೆಕ್ಷನ್ ಬರ್ತಾ ಇದೆ, ತಮಿಳುನಾಡು ಎಲೆಕ್ಷನ್ ಬರ್ತಾ ಇದೆ, ಸಿಂಪತಿ ಕ್ರಿಯೇಟ್ ಮಾಡ್ಬೇಕು ಅಂತ ಹುಟ್ಟಿಸ್ಕೊಂಡ್ರು ಕಾಂಗ್ರೆಸ್. ಅದನ್ನ ಹೇಳಿ ಲೇವಡಿ ಮಾಡುವ ಒಂದು ಸಂಗತಿ ಬಂದೇ ಬರಬಹುದು, ಬರುತ್ತೆ ಅನ್ನೋ ನನಗೆ ಅನ್ಸಿದೆ. ಯಾಕಂದ್ರೆ ಅವರ ಚರಿತ್ರೆಯನ್ನು ನೋಡಿದಾಗ ಪ್ರತಿ ಸಲ ಎಲ್ಲವೂ ಎಲೆಕ್ಷನ್ಗೆ ಆಗತ್ತೆ ಅಂತ ಹೇಳಿದ್ರೆ, ಎಲೆಕ್ಷನ್ ನಡೆಯುವುದು ಜಾತಿ ಧರ್ಮದ ಮೇಲೆ ಅಲ್ಲ, ಎಲೆಕ್ಷನ್ ನಡೆಯೋದು ಡೆವಲಪ್ಮೆಂಟ್ ವರ್ಕ್ಸ್ ಮೇಲೆ. ಇದನ್ನ ಮುಂದಿನ ದಿನಗಳಲ್ಲಿ ಈ ವಿಷಯನೇ ತಗೊಂಡು ಪ್ರಸ್ತಾಪ ಮಾಡ್ತಾರೆ ಅನ್ನೋದು ನನಗೆ ನಿಲುವಿದೆ. ಪ್ರಶಾಂತ್ ಸಂಬರ್ಗಿ ಅವರೇ, ಕೊನೆಯದಾಗಿ ಈಗ ಮೋದಿ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಈಗ ವಕ್ಫ್ ಮಸೂದೆಯನ್ನು ಮಂಡನೆ ಮಾಡಿದ್ರು, ಆರ್ಟಿಕಲ್ 370 ರದ್ದು ಮಾಡಿದ್ರು, ಅದ್ರ ಜೊತೆಗೆ ಸೌದಿ ಅರೇಬಿಯಾಕ್ಕೆ ಹೋದಂತ ಸಂದರ್ಭದಲ್ಲೇನೆ ಈ ದಾಳಿ ಆಗಿದೆ. ನೋಡಿ, ಪ್ರತಿ ಸಲ ಭಾರತಕ್ಕೆ ಯಾವ್ದಾದ್ರೂ ಒಂದು ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಬಂದಾಗ, ಈಗ ವ್ಯಾನ್ಸ್ ಅಮೆರಿಕದ ಉಪರಾಷ್ಟ್ರಪತಿ ವ್ಯಾನ್ಸ್ ಬಂದಾಗ ಈ ತರ ಒಂದು ಸಂದೇಶ ಕೊಡೋದು. ಪ್ರತಿ ಸಲ 26/11 ಆಗಿರ್ಬೋದು, ಬಾಂಬೆ ಬ್ಲಾಸ್ಟ್ ಆಗಿರ್ಬೋದು, ಎಲ್ಲವೂ ಇದ್ದಾಗ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಹೊರದೇಶಕ್ಕಿದ್ದಾಗ ಇಲ್ಲ ಏನೋ ಅನಾಹುತ ಆಗುತ್ತೆ. ಎಲ್ಲವನ್ನೂ ತುಲನೆ ಮಾಡಿದಾಗ ಎಲ್ಲೋ ಒಂದ್ ಕಡೆ ಭಾರತ ವಿರೋಧಿ ಚಟುವಟಿಕೆ ನಡೀತಾ ಇದೆ. ಆ ಭಾರತದ ವಿರೋಧ ಚಟುವಟಿಕೆ ಬಗ್ಗೆ ಗಮನ ಹರಿಸಬೇಕು. ಇದನ್ನ ಏನ್ ಸಂದೇಶ ಕಳಿಸ್ಬೇಕು ಅಂತ ಇದ್ದಾರೆ? ಭಾರತದಲ್ಲಿ ಅಶಾಂತಿ ಇದೆ, ಭಾರತದಲ್ಲಿ ಇದ್ರ ಗಲಾಟೆ ಆಗ್ತಾ ಇದೆ, ಭಾರತದಲ್ಲಿ ಡೆಮೋಕ್ರಸಿ ಇಲ್ಲ ಅನ್ನೋದನ್ನ ಸಂದೇಶ ಕಳಿಸ್ಬೇಕಾ? ವಿಪಕ್ಷದವರು ಯಾವತ್ತು ಭಾರತದ ಬಗ್ಗೆ ಯೋಚನೆ ಮಾಡಲ್ವೋ ಅಲ್ಲಿವರೆಗೂ ಭಾರತಕ್ಕೆ ಈ ಪರಿಸ್ಥಿತಿ ಬರುತ್ತೆ. ಎಸ್ ಸಂಬರ್ಗಿ ಅವರೇ, ಧನ್ಯವಾದ. ಇಷ್ಟೊತ್ತು ಅಶ್ವವೇಗ ವಾಹಿನಿ ಜೊತೆ ಮನಬಿಚ್ಚಿ ಮಾತಾಡಿದ್ರಿ. ನೋಡೋಣ ಏನೇನು ಕ್ರಮಗಳನ್ನ ತೆಗೆದುಕೊಳ್ಬಹುದು ಮುಂದೆ ಸರ್ಕಾರ ಅಂತ.